ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ದಯವಿಟ್ಟು 5 ನಿಮಿಷ ಸುಮ್ಮನೆ ನಾವ್ ಯಾರು ವಾಪಸ್ ಹೋಗಂಗಿಲ್ಲ, ಹೋಗೋದಿಲ್ಲ. ಈಗ ಸಚಿವರು ಯಾಕೆ ಬಂದಿದ್ದಾರೆ? ದಯವಿಟ್ಟು ಸಚಿವರು ಯಾಕೆ ಬಂದಿದ್ದಾರೆ? ಏನು ಕೂಡಪ್ಪ, ಕೂಡು. ಸಚಿವರು ಯಾಕೆ ಬಂದಿದ್ದಾರೆ, ಏನ್ ಚರ್ಚೆ ಆಗಿದೆ ಅನ್ನೋದನ್ನ ಸ್ವಂತ ಖರ್ಚಲ್ಲಿ ಬಂದಿದ್ದೀರಲ್ಲ, ಯಾರು ಬ್ಯಾಗಂತಗಳು ಬಂದಿದ್ದೀರಲ್ಲ, ಏನಾಯ್ತಂತ ಸಂದೇಶ ಕೊಡ್ಬೇಕಲ್ಲ ಸಮುದಾಯಕ್ಕೆ. ಅದಕ್ಕೋಸ್ಕರ ಈಗ ನೋಡ್ಬೇಕಲ್ಲಿ ತಮ್ಮ ಎಲ್ಲಾ ಸಂಘಟನೆಗಳು ದಯವಿಟ್ಟು ಕೇಳಿ, ಎಲ್ಲಾ ಸಂಘಟನೆಗಳು ಒಂದ್ ನಿಮಿಷ ಸ್ನೇಹಿತರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇಂಪಾರ್ಟೆಂಟ್ ಒಂದ್ ನಿಮಿಷ ಕೇಳಿಸ್ಕೊಡ್ರಿ, ಒಂದ್ ನಿಮಿಷ ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ನಮ್ಮ ಸಮುದಾಯದ ಹಿರಿಯ ಎಲ್ಲ ಮುಖ್ಯಸ್ಥರೇ, ಸಮಾಜದ ಬಂಧುಗಳೇ, ಸ್ವಾಮೀಜಿಗಳೇ, ಇದನ್ನ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ನಮ್ಮ ಮಾರಸಂದ್ರ ಮುನಿಯಪ್ಪನವರ ನೇತೃತ್ವದಲ್ಲಿ ಸುಮಾರು 10 ರಿಂದ 15 ಜನ ಮುಖ್ಯಸ್ಥರು ಬಂದು ಎಲ್ಲ ವಿಷಯಗಳನ್ನು ಮನವರಿಕೆ ಮಾಡಿದ್ದಾರೆ. ಅದಾದ ಮೇಲೆ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆಸಿ ಸನ್ಮಾನ್ಯ ದಿನೇಶ್ ಗುಂಡೂರಾವ್, ಸನ್ಮಾನ್ಯ ಈಶ್ವರ ಖಂಡ್ರೆ ಅವರು, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ನನ್ನನ್ನು ಕಳಿಸಿದ್ದಾರೆ. ಸರ್ಕಾರದ ಅಭಿಪ್ರಾಯ, ಸರ್ಕಾರ ಯಾವ ರೀತಿ ಮುಂದೆ ಮಾಡ್ತದೆ, ಏನು ನಿಮಗೆ ಅನುಮಾನಗಳಿದೆ, ಅದೆಲ್ಲಕ್ಕೂ ಕೂಡ ಉತ್ತರ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ನಾವಾಗಲಿ, ಎಲ್ಲ ಸಚಿವ ಸಂಪುಟದ ಸದಸ್ಯರು, ಮಂತ್ರಿಗಳೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅನ್ನೋದನ್ನ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಮ್ಮನ್ನೆಲ್ಲ ಕಳಿಸಿದ್ದಾರೆ. ಅವ್ರು ಮಾತಾಡ್ತಾರೆ, ನೀವು ಮಾತಾಡ್ತೀರ ಒಂದೊಂದು ಮಾತು. ಇಲ್ಲ, 1 ನಿಮಿಷ ಮಾತಾಡೋದು, 1 ನಿಮಿಷ ಇಲ್ಲ ಮಾತಾಡ. ನಮ್ಮ ಸ್ವತಂತ್ರ ಉದ್ಯಾನವನದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ತಾವು ಇವತ್ತೆಲ್ಲ ತಾವು ಸೇರಿದ್ದೀರಾ, ಮತ್ತು ತಮ್ಮ ಅಭಿಪ್ರಾಯಗಳನ್ನೆಲ್ಲ ವ್ಯಕ್ತಪಡಿಸಿದ್ದೀರಾ. ಪೂಜ್ಯ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಈಗಾಗಲೇ ನಮ್ಮ ಮುನಿಯಪ್ಪ ಸಾಹೇಬರು ತಮ್ಮ ಸಮುದಾಯದ ಒಬ್ಬ ಧೀಮಂತ ನಾಯಕ, ಜನನಾಯಕ ಮುನಿಯಪ್ಪನವರು, ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ನಮ್ಮ ಇಬ್ಬರು ಅತ್ಯಂತ ಹಿರಿಯ ಸಚಿವರುಗಳು, ಸತೀಶ್ ಜಾರಕಿಹೊಳಿ ಅವರು ಹಾಗೂ ಈಶ್ವರ್ ಖಂಡ್ರೆ ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಮತ್ತು ನಮ್ಮ ಆಂಜನೇಯ ಸಾಹೇಬರು ಕೂಡ ಇದ್ದಾರೆ, ಚಂದ್ರಪ್ಪನವರು ಇದ್ದಾರೆ, ನಮ್ಮ ಶಾಸಕರಾದಂಥ ಬಸಂತಪ್ಪನವರು, ನಮ್ಮ ಶ್ರೀನಿವಾಸ್ ಅವರು ಎಲ್ಲ ಬಂದಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅದು ಸರ್ಕಾರ ಎಷ್ಟು ಇದಕ್ಕೆ ಮಹತ್ವವನ್ನು ಕೊಟ್ಟಿದೆ ಅಂತ ತಾವು ಅರ್ಥ ಮಾಡಿಕೊಳ್ಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇದು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಹಳ ಒಂದು ಸೂಕ್ಷ್ಮವಾದಂಥ ವಿಷಯ ಅಂತಲೂ ಹೇಳ್ಬೋದು.
ಮತ್ತು ಸಾರ್ವಜನಿಕ ಚರ್ಚೆಯಲ್ಲಿ ಬಹಳಷ್ಟು ವರ್ಷಗಳಿಂದ ದಶಕಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಮತ್ತು ಈ ಒಂದು ಹೋರಾಟ ಬಹಳ ದೀರ್ಘಕಾಲದ ಹೋರಾಟ. ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಒಳ ಮೀಸಲಾತಿಯ ವಿಷಯದ ಬಗ್ಗೆ ಆ ಒಳ ಮೀಸಲಾತಿ ಆಗಬೇಕು, ಅದಕ್ಕೆ ನಮ್ಮ ಬದ್ಧತೆ ಇದೆ ಅಂತ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯವನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದ್ದೇವೆ, ಅನೇಕ ಸಭೆಗಳಲ್ಲೂ ಕೂಡ ಹೇಳಿದ್ದೇವೆ ಮತ್ತು ಸಚಿವ ಸಂಪುಟದ ತೀರ್ಮಾನದಲ್ಲೂ ಕೂಡ ಒಳ ಮೀಸಲಾತಿಯನ್ನು ನಾವು ಜಾರಿ ಮಾಡತಕ್ಕಂಥ ಕ್ರಮ ಕೂಡ ಏನು ಹೆಚ್ಚು ಆ ಮೀಸಲಾತಿಯನ್ನು ಹೆಚ್ಚು ಮಾಡಿ SC ಅವರಿಗೆ 17%, ST ಅವರಿಗೆ 7%, 15ರಿಂದ 17 SC ಆಯಿತು, 3ರಿಂದ 7 ST ಆಯಿತು. ಅದನ್ನು ಮಾಡಿ ಒಂದು ಇತ್ಯರ್ಥ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅದಕ್ಕೆ ಏನು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ಕೂಡ ಮಾಡಿಸಿ 2 ಬಾರಿ ಹಿಂದಿನ ಒಂದು ಸರ್ಕಾರದಲ್ಲೂ ಕೂಡ ಆ ಒಂದು ಸಮೀಕ್ಷೆಯನ್ನು ಮಾಡಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಸರ್ಕಾರನೇ, ಅದು ಸಿದ್ದರಾಮಯ್ಯನವರೇ. ಈ ಸಲನೂ ಕೂಡ ಯಾಕೆಂದರೆ ಅದು ಹಳೆಯ ಸಮೀಕ್ಷೆ ಆಗಿತ್ತು, ಕೋರ್ಟ್ಗಳಲ್ಲಿ ಆ ಸಮೀಕ್ಷೆಗಳನ್ನು ಯಾವ ರೀತಿಯಾಗಿ ನೋಡ್ತಾರೋ ಇಲ್ವೋ ಗೊತ್ತಾಗೋದಿಲ್ಲ ಮತ್ತು ಪ್ರತಿಯೊಂದು ಸಲ ನಮಗೆ ಎಂಪಿರಿಕಲ್ ಡೇಟಾ ಬೇಕು ಅಂತ ಹೇಳ್ತಕ್ಕಂಥದ್ದು ಯಾವಾಗ ಕೂಡ ಬರ್ತದೆ. ಮಾಹಿತಿ ಡೇಟಾ ಏನು ನಿಮ್ಮ ಹತ್ರ ಇದೆ, ಹೇಗೆ ಇದನ್ನು ತೀರ್ಮಾನ ಮಾಡಿದ್ರಿ, ಒಳ ಮೀಸಲಾತಿ ಯಾವ ರೀತಿಯಾಗಿ ಮಾಡಿದ್ರಿ ಅಂತ ನ್ಯಾಯಾಲಯಗಳಲ್ಲಿ ಬರುತ್ತೆ ಅಂತ ಹೇಳಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಆ ಸಮಸ್ಯೆ ಮತ್ತೊಮ್ಮೆ ಬರಬಾರ್ದು ಅಂತೇಳಿ 2ನೇ ಬಾರಿಗೆ ಎಷ್ಟೇ ಅದಕ್ಕೆ ಅಡಚಣೆ ಕಷ್ಟ ಬಂದರೂ ಕೂಡ ಇದನ್ನು ಆ ಒಂದು ಸಮೀಕ್ಷೆಯನ್ನು ಬಹಳ ಯಶಸ್ವಿಯಾಗಿ ಮಾಡಿಸಿ ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆ ಒಂದು ಸಮೀಕ್ಷೆಯ ವರದಿ ಕೂಡ ಸರ್ಕಾರಕ್ಕೆ ಅವರು ನೀಡಿದ್ದಾರೆ. ಅದರ ಆಧಾರದ ಮೇಲೆ ತೀರ್ಮಾನಗಳಾಯಿತು, ಸಚಿವ ಸಂಪುಟದ ಒಪ್ಪಿಗೆ ಕೂಡ ಆಯಿತು, ಅನುಮೋದನೆ ಆಯಿತು. ತದನಂತರ ಮತ್ತೊಮ್ಮೆ ಏನು ಇವತ್ತು ನ್ಯಾಯಾಲಯದಲ್ಲಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಮತ್ತೆ ನಿಂತಿದೆ, ಅದು ಖಂಡಿತವಾಗಿಯೂ ಇತ್ಯರ್ಥ ಆಗಬೇಕು. ಅದು ಒಂದು ಕಡೆ. ಆದರೆ ಈಗಿರುವಂಥ ಪ್ರಶ್ನೆ ಅಲ್ಲಿವರೆಗೂ ಏನು ಮಾಡಬೇಕು ಅಂತ. ಈಗ ನ್ಯಾಯಾಲಯದ ತೀರ್ಮಾನ ಯಾವಾಗ ಬರುತ್ತದೋ ನಮಗೂ ಹೇಳಕ್ಕೆ ನಮ್ಮ ಕೈಲಿಲ್ಲ. ಅದು ನ್ಯಾಯಾಲಯಗಳಲ್ಲಿ ನಮ್ಮ ವಾದಗಳನ್ನು ಮಂಡಿಸ್ತೇವೆ. ನಮ್ಮ ಪ್ರಕಾರ ನಮ್ಮ ವಾದಗಳನ್ನು ಮಂಡಿಸಿ ಅಥವಾ ಕೇಂದ್ರ ಸರ್ಕಾರ ಅವರೇನಾದರೂ ಬೇರೆ ಥರ ತೀರ್ಮಾನ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಏನು ಇವತ್ತು ವಿಶೇಷವಾಗಿ ಶೆಡ್ಯೂಲ್ 9 ಶೆಡ್ಯೂಲಲ್ಲಿ ಸೇರಿಸಿದ್ರೆ ಇದಕ್ಕೆ ಯಾವುದೇ ರೀತಿಯ ತಕರಾರು ಇರೋದಿಲ್ಲ, ಸಮಸ್ಯೆನೂ ಇರೋದಿಲ್ಲ. ಆ ಒಂದು ತೀರ್ಮಾನ ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರುವಂಥದ್ದು, ಅದು ಇನ್ನೊಂದು ವಿಷಯ. ಅದನ್ನು ನಾನು ಇಲ್ಲಿ ಮಾತಾಡೋಕೆ ಹೋಗೋದಿಲ್ಲ. ಈಗಿರುವಂಥದ್ದು ಈಗ ಏನು ನಾವು ಮಾಡಬೇಕು ಅಲ್ಲಿವರೆಗೂ ಅಂತ. ಅದಕ್ಕೇನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮೆಲ್ಲರ ಅಭಿಪ್ರಾಯಗಳನ್ನೆಲ್ಲ ಕೇಳಿದ್ದಾರೆ ಮತ್ತು ಅನೇಕ ವಿಷಯಗಳ ಬಗ್ಗೆ ಇದರ ಆಗು ಹೋಗುಗಳ ಬಗ್ಗೆ ಚರ್ಚೆ ಆಗಿದೆ. ಒಂದಂತೂ ಸ್ಪಷ್ಟ, ನಮ್ಮ ಸರ್ಕಾರ, ನಮ್ಮ ಪಕ್ಷ ಒಳ ಮೀಸಲಾತಿಯ ಪರವಾಗಿರುವಂಥದ್ದು. ಅದರ ಬಗ್ಗೆ 2 ಮಾತಿಲ್ಲ, ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಒಳ ಮೀಸಲಾತಿಯ ಪರವಾಗಿರತಕ್ಕಂಥ ತೀರ್ಮಾನ ನಮ್ಮಲ್ಲಿ ಈಗಾಗಲೇ ಆಗೋಗಿದೆ. ಈಗ ಈ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಏನಿದೆ ಅದನ್ನು ಮುಖ್ಯಮಂತ್ರಿಯವರು ಇದನ್ನು ಅಂತಿಮ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಇದನ್ನು ಮುಂದೆ ಮತ್ತೆ ಇದನ್ನು ಮುಂದುವರಿಸದೇ ಇರತಕ್ಕಂಥ ರೀತಿಯಾಗಿ ಒಂದು ತೀರ್ಮಾನ, ಎಲ್ಲರ ಒಂದು ಅಭಿಪ್ರಾಯವನ್ನು ತಗೊಂಡು ಒಂದು ಯಾರಿಗೂ ಕೂಡ ಅನ್ಯಾಯ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಸಚಿವ ಸಂಪುಟದ ಸಭೆಯನ್ನ 27ನೇ ತಾರೀಕು ಇದಕ್ಕೋಸ್ಕರನೇ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಇದನ್ನ ಅಂತಿಮ ತೀರ್ಮಾನವನ್ನ ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಡಬೇಕು ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಯವರು ಈಗಾಗಲೇ ಅದನ್ನ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಖಂಡಿತವಾಗಿಯೂ ನಾವು ಎಲ್ಲರೂ ಸೇರಿ ಆ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗ್ತೀವಿ. ಎಲ್ಲರ ಅಭಿಪ್ರಾಯವನ್ನು ತಗೊಂಡು ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರ್ತೀವಿ ಅಂತ ಕೂಡ ನನಗೆ ವಿಶ್ವಾಸ ಇದೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.